ಹಲೋ ಫ್ರೆಂಡ್ಸ್, ಹಲೋ ಗ್ಲಾಯ್ಸ್, ವೆಲ್ಕಮ್ ಟು ದ ವ್ಲಾಗ್. ಇವಾಗ ನಾವು ಮಾಡ್ತಿರೋ ವ್ಲಾಗು ನಿಮಗೆ ನಾನು 11:50ಗೆ ಮೈಸೂರಿಗೆ ಬಂದೆ. ಬಟ್ ನಾನೀಗ ಮಣಿಪಾಲ್ ಹಾಸ್ಪಿಟಲ್ಗಳಿಗೆ ಹೋಗಿದ್ದೆ. ಏನೋ ನಮ್ದು ಯಾನವ್ರು ಏನೋ ಸ್ಕ್ಯಾಮ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ರು. ಏನು ಸ್ಕ್ಯಾಮ್ ಅಂದರೆ ಪಾಪ ನಮ್ಮ ನಾದಿನಿಯವರು ವಿಚ್ ಇಸ್ ರುಚಿತಾ, ನಮ್ಮ ಮೇನ್ ಬ್ಲಾಗರ್, ಒಳ್ಳೆ ಸ್ಕ್ಯಾಮ್ ಮಾಡ್ತಾವ್ರೆ. ಇವರೆಲ್ಲರೂ ಅಂತವ್ರೆ. ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಿಶ್ತಾ ಸುದ್ದಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾರಿ, ನಿಮ್ಮೆಲ್ಲರಿಗೂ ಸ್ವಲ್ಪ ತಡವಾಗಿ ಬರ್ತಾ ಇದೆ ನನ್ನ ವ್ಲಾಗ್ಸ್, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ನನ್ನ ಟೈಮ್ ಮಾಡಿಕೊಂಡು ನನ್ನ ಬ್ಯುಸಿ ಶೆಡ್ಯೂಲಲ್ಲೂ ನಿಮ್ಮೆಲ್ಲರಿಗೂ ವ್ಲಾಗ್ ಅಪ್ಡೇಟ್ ಮಾಡ್ತಿದ್ದೀನಿ ನಿಮ್ಮೆಲ್ಲರ ಜೊತೆ. ನಾನಿವತ್ತು ಮೈಸೂರಿಗೆ ಹೊರಟಿದ್ದೀನಿ, ನೋಡಿ ಬನ್ನಿ. ಹೊರಟೋಯ್ತು ನನಗಂತೂ. ನಾನೇನು ಮಾಡಿದೆ ಅಂದರೆ ನನ್ನ ಕಿಟಕಿ ಹಿಂಗಿತ್ತು, ನಮ್ಮ ಅಪ್ಪಂಗೆ ಇಲ್ಲೇ ನಿಂತ್ಕೊಂಡ್ಬಿಟ್ಟು ನಾನು ಬ್ಯಾಗ್ ಬೀಸಕ್ಕಿದ್ದೆ. ಸೊ ನಮ್ಮ ಪಪ್ಪ ಕಾಯ್ತಾ ಇದ್ರು. ಸೊ ನನಗೆ ಅಡ್ವಾಂಟೇಜ್ ಆಗಿದೆ. ಎಷ್ಟು ಕಷ್ಟ ಅಂತ ನಿಜವಾಗ್ಲೂ ಇವತ್ತೇ ಗೊತ್ತಾಗಿದೆ ನನಗೆ. ಬಾಯ್ ಪಪ್ಪ. ನಮ್ಮ ಪಪ್ಪಂಗೆ ಇವತ್ತು ಆಫೀಸ್ ಇಲ್ಲ, ಸೊ ಅದರಿಂದ ಅವರು ಪಾಪ ಎಷ್ಟೊತ್ತು ಕಾಯ್ತಿದ್ರು. ನಾನು ವಯ ಯಾವ ಊರ ಮೇಲಿದೆ ಅಂತ ನೋಡಿದ್ದೆ, ಬಟ್ ಸ್ಟಿಲ್ ಆದರೂ ಯಾಕೋ ಮರ್ತೋಯ್ತು ನನಗೆ. ಆದರೂ ಕೇಳಿದೆ ನಮ್ಮ ಪಪ್ಪ, ವಯ ಕುಣಿಗಲ್ ಮದ್ದೂರು ಅಂತ ಇತ್ತು, ಆ ಬಸ್ ಒಂದು ಇದೆ ಅಲ್ಲಿ, ಬಟ್ ಅದು ವಯ ಗುಬ್ಬಿ ಮೇಲಿದೆ. ನಾನು ಅದಕ್ಕೆ ಆಗ್ತಿಲ್ಲ, ಬಿಕಾಸ್ ಗುಬ್ಬಿ ರೋಡ್ ಚೆನ್ನಾಗೇ ಇಲ್ಲ ಅಲ್ಲಿಂದ ಹೋಗೋದಕ್ಕೆ. ಅಷ್ಟು ರಶ್ ಇದೆ ಅಂದರೆ ಸಿಕ್ಕಾಪಟ್ಟೆ ಇದೆ. ಉಸಿರಾಡೋಕ್ಕೂ ಜಾಗ ಇಲ್ಲ, ಅಷ್ಟು ರಶ್. ಆಗ ಬಸ್ ಹೊರಟು ತುಮಕೂರಿಂದ. ಕರೆಕ್ಟ್ ಟೈಮ್ ಬಂದು 8:11, ಬಟ್ ನಮ್ಮ ಬಸ್ ಫುಲ್ ಸ್ಟ್ಯಾಂಡಿಂಗ್ ಆಗೋ ಪೊಸಿಷನ್ನ ತೋರಿಸೋಕ್ಕಾಗ ನೋಡ್ತಾ ಇದ್ದಾರೆ ಬಸ್ಸಲ್ಲಿ. ಅಪ್ವರ್ಡ್ಸ್ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದಿಲ್ಲ, ನಮಗೆ ಈಗ ಬೇರೆ ಬಸ್ ತಗೊಂಡು ಹೋಗುತ್ತೆ. ಇಲ್ಲಿ ಕುಣಿಗಲ್ ರೋಡ್ ರಿಪೇರಿ ಮಾಡ್ತಿರೋ ಕಾರಣದಿಂದ ನಾನು ಕೂತಿದ್ದೀನಿ ಬೋರ್ಡ್ ಹತ್ರ. ಸೊ ನಾನಿಲ್ಲಿ ಫುಲ್ ಎಡ್ಜ್ ಸೀಟಲ್ಲಿ ಕೂತಿದ್ದೆ, ಬಿಕಾಸ್ ಅದೊಂದೇ ಸೀಟ್ ಖಾಲಿ ಇದ್ದಿದ್ದು. ತಕ್ಷಣ ನೋಡ್ಬಿಟ್ಟು ಹಾಕಿದ್ದೆ, ಫುಲ್ ನುಗ್ಲು ಬಸ್ಸಿಗೆ, ಮೈಸೂರು ಬಸ್ಸಿಗೆ ಅಂತ. ಐ ಡೋಂಟ್ ನೋ, ಕುಣಿಗಲ್ ಹತ್ರ ಅದಾದಮೇಲೆ ತುಂಬ ಕಿಲೋಮೀಟರ್ಸ್ ಆದಮೇಲೆ ನಿಯರ್ ಹುಲಿಯೂರು ದುರ್ಗದ ಹತ್ರ ಯಾವುದೋ ಟೆಂಪಲಿಗೆ ಹೋಗೋದಕ್ಕೆ ಅಂದ್ಬಿಟ್ಟು ಅಷ್ಟು ಜನ ಹತ್ತಿದ್ರು. ಬಟ್ ನಮ್ಮ ಬಸ್ ಖಾಲಿಯಾಗಿದೆ ಮಂಡ್ಯದಲ್ಲಿ. ಆವಾಗಲೇ ಸ್ವಲ್ಪ ಜನ ಖಾಲಿ ಆದರು, ಬಟ್ ಸ್ವಲ್ಪ ಸೀಟ್ಸ್ ಅವೈಲೇಬಲ್ ಇತ್ತು. ಬಟ್ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಿದ್ದೆ, ಫಸ್ಟ್ ಟೈಮ್ ಮೈಸೂರಿಗೆ. ಅದು ಬೇರೆ ಇಟ್ ವಾಸ್ ಲೈಕ್ ಸ್ವಲ್ಪ ಒಂಥರ ಫಿಯರ್ನೆಸ್, ಅಷ್ಟೊಂದೆಲ್ಲ ಏನಿರಲಿಲ್ಲ, ಬಿಕಾಸ್ ಎಲ್ಲ ಜನ ಇರ್ತಾರೆ ಅನ್ನೋದಿತ್ತು. ಬಟ್ ನಾನು ಎಕ್ಸಾಮ್ಗೆ ಹೋಗ್ತಿದ್ದೆ, ಒಂದು ಗೌರ್ಮೆಂಟ್ ಎಕ್ಸಾಮ್ ಕಟ್ಟಿದ್ದೆ, ಸೊ ನೆಟ್ ಎಕ್ಸಾಮ್ ಬರೆಯೋದಕ್ಕೆ ಅಂತ ಹೋಗ್ತಿದ್ದೆ. ಅಲ್ಲಿ ನೋಡಿದ್ರೆ ಕೋಇನ್ಸಿಡೆನ್ಸ್ ಆಗಿ ನನ್ನ ಕ್ಲಾಸ್ಮೇಟ್ ಸಿಕ್ಕಿದ್ರು, ಪಕ್ಕದ ಕ್ಲಾಸವರು. ಹಾಗೆ ನಮ್ಮ ಮ್ಯಾಮ್ಗಳು ತುಂಬ ಜನ ಸಿಕ್ಕಿದ್ರು, 4 ಜನ ಸಿಕ್ಕಿದ್ರು ಎಲ್ಲರೂ. ನಾನು ಯಾರಿಗೂ ಕೇಳಿರಲಿಲ್ಲ, ಬಟ್ ನಮ್ಮ ಒಬ್ಬರು ಮ್ಯಾಮ್ ಬರ್ತಾರೆ ಅಂತ ಗೊತ್ತಿತ್ತು, ಬಟ್ ಇನ್ನೊಬ್ರು ಗೊತ್ತಿರಲಿಲ್ಲ ಬರ್ತಾರೆ ಅಂತ. ಬಟ್ ಬೈ 11:40 ನಾನು ಮೈಸೂರಿನ ರೀಚ್ 50ಗೆ ಮೈಸೂರಿಗೆ ಬಂದೆ. ಬಟ್ ನಾನೀಗ ಮಣಿಪಾಲ್ ಹಾಸ್ಪಿಟಲ್ಗಳಿಗೆ ಹೋಗಿದ್ದೆ. ಬಟ್ ಸೊ ಆದ್ದರಿಂದ ಇದೇ ಮಣಿಪಾಲ್ ಹಾಸ್ಪಿಟಲ್. ನನಗೇನು ಕೆಲಸ ಇರಲಿಲ್ಲ, ಬಟ್ ರೆಸ್ಟ್ಯೂಮ್ ಯೂಸ್ ಮಾಡಬೇಕಿತ್ತು ನಾನು ಇಲ್ಲಿ. ಸಿ, ದಿಸ್ ಇಸ್ ಮಣಿಪಾಲ್ ಹಾಸ್ಪಿಟಲ್ ಆ್ಯಂಡ್ ಇಲ್ಲೇ ನನಗೆ ಹತ್ತಿರ. ಸೊ ಆದ್ದರಿಂದ ನಾನು ಆ್ಯಕ್ಚುಲಿ ರಿಂಗ್ ರೋಡಲ್ಲೇ ಇಳಿದಿದ್ದೆ. ಇವಾಗ ಹೋಗ್ತಾ ಲಿಟ್ರಲಿ ಕ್ಯಾಬ್ ಬುಕ್ ಮಾಡಬೇಕು. ಕ್ಯಾಬ್ ಬುಕ್ ಮಾಡಿಕೊಂಡು ಇಲ್ಲಿಂದ ನನಗೆ ಹೆಬ್ಬಾಳಿಗೆ ಇರೋದು, ಮೈಸೂರು ರಿಂಗ್ ರೋಡಲ್ಲಿ ಇದ್ದು ನಾನೀಗ ಹೆಬ್ಬಾಳಿಗೆ ಹೋಗ್ತಿದ್ದೆ, ಇಂಡಸ್ಟ್ರಿಯಲ್ ಏರಿಯಾಗೆ. ನನ್ನ ಸೆಂಟರ್ ಬಂದುಬಿಟ್ಟು ಅಯೋನ್ ಡಿಜಿಟಲ್ ಕ್ಯಾಬ್ ಬುಕ್ ಮಾಡಿದ್ದೆ. ಬುಕ್ ಮಾಡಿ 2 12:18 10 minutes. ಬೈ 10 ಮಿನಿಟ್ಸಲ್ಲಿ ನನ್ನ ಸೆಂಟರ್ನ ನಾನು ರೀಚ್ ಆದೆ, ಎಕ್ಸಾಮ್ ಸೆಂಟರ್ನ. ಅಲ್ಲಿ ನೋಡಿದ್ರೆ ನಮ್ಮ ಮ್ಯಾಮು, ನನ್ನ ಕ್ಲಾಸ್ಮೇಟ್ಸ್ ಇಬ್ಬರು ಸಿಕ್ಕಿದ್ರು, ಅವರು ಕೂಡ. ಆ್ಯಂಡ್ ಇನ್ನೊಬ್ಬರು ಮ್ಯಾಮು ರಿಲೇಟಿವ್ ಮನೇಲಿದ್ದರು, ಸೊ ಆದ್ದರಿಂದ ಅವ್ರು ಲೇಟಾಗಿ ಬರ್ತಾರೆ ಅಂತ ಗೊತ್ತಿತ್ತು. ಆ್ಯಂಡ್ ಇವ್ರು ಸಿಕ್ಕಿದ್ದೆಲ್ಲ ನೋಡಿ ನನಗೆ ಫುಲ್ ಖುಷಿ ಆಯಿತು, ಒಂಥರ ಶಾಕು ಆಯಿತು. ಓಕೆ, ನನಗೂ ಯಾರ್ಯಾರ ಜೊತೆ ಸಿಕ್ಕಿದ್ರಲ್ಲ ಅಂತ ಇಟ್ ವಾಸ್ ಲೈಕ್ ಸ್ಯಾಟಿಸ್ಫೈಯಿಂಗ್ ಅನಿಸ್ತಿತ್ತು. ಅದೇನೋ ಒಂಥರ ಇರುತ್ತಲ್ಲ ನಮ್ಮವ್ರನ್ನ ನೋಡಿದ್ರೆ ಅಂತ. ಸೊ ದಟ್ಸ್ ಇಟ್. ಮ್ಯಾಮ್ ಹಾಯ್ ಹೇಳಿ. ಮ್ಯಾಮ್ ಹಾಯ್ ಹೇಳ್ರಿ, ಏನಾಗಲ್ಲ. ಹಾಯ್ ಹೇಳು. ಇವರೆಲ್ಲ ಬಂದು ನನಗೆ ಇಲ್ಲಿ ಸಿಕ್ಕಿದ್ರು.
ಗೈಸ್ ಹೆವಿ ರಶ್ ಆಗಿಬಿಟ್ಟಿದೆ ನಮ್ಮ ಎಕ್ಸಾಮ್ ಸೆಂಟರು. ನಾವು ಇವಾಗ ಹೊರಟಿದ್ವಿ ಎಲ್ಲರೂ. ಇಲ್ಲೇ ಊಟಕ್ಕೆ ಬಂದಿದ್ವಿ. ಜಸ್ಟ್ ಇಲ್ಲಿಂದ ಒಂದು 10-20 ಮೀಟರ್ಸ್ ಇತ್ತು ಅಷ್ಟೇ. ಇಲ್ಲಿ ಭರತ್ ಹಾಸ್ಪಿಟಲ್, ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಇದೆ. ಸೊ ಇಲ್ಲಿಂದ ಹತ್ತಿರ ಅಲ್ಲಿ ಮೋರಿ ಹತ್ರ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ರಶ್ ಇದೆ ಬನ್ನಿ ತೋರಿಸ್ತೀವಿ. ರಶ್ ನೋಡಿ, ಕಾಯ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ರಶ್. ಹಲೋ ಗ್ಲಾಯ್ಸ್, ವೆಲ್ಕಮ್ ಟು ದ ವ್ಲಾಗ್. ಇವಾಗ ನಾವು ಮಾಡ್ತಿರೋ ವ್ಲಾಗು ರುಚಿತಾ ಅವರ ವ್ಲಾಗಿಗೆ ಇಂಟರ್ಸೆಪ್ಷನ್ ಕೊಡ್ತಾ ಇದೀವಿ. ಆ ವ್ಲಾಗ್ ಇದನ್ನ ಜಾಯಿನ್ ಮಾಡ್ಕೊಂತಾರೆ. ಸೊ ನಾವು ಇನಿಷಿಯೇಷನ್ ಫೈನಲ್ ಸ್ಟೆಪ್ಸ್ ಅಲ್ಲ, ಬೇಬಿ ಸ್ಟೆಪ್ಸ್ ಇಡ್ತಾ ಇದೀವಿ ಈಗ. ಸೊ ನಾವು ಮದುವೆ ಆದ್ಮೇಲೆ ಫ್ರೆಂಡ್ಸ್ ಜೊತೆ ಇದೆ ಫಸ್ಟ್ ಟ್ರಿಪ್ ಹೋಗ್ತಿರೋದು. ಸೊ ಇವರು ನಮ್ಮ ಮನೆಯವರು, ಅಲಿಯಾಸ್ ರುಚಿತಾ ಅವರ ತಂಗಿ ಪರಿಣಿತಾ ಅಂತ, ನಮ್ಮ ವೈಫು. ಸೊ ಮುಂದೆ ಇಬ್ರು ಗಾಡಿ ಓಡಿಸ್ತವ್ರೆ, ಒಬ್ರು ಗಾಡಿ ನೋಡ್ಕೊಂತಾವ್ರೆ. ಅವ್ರನ್ನ ಮಾತಾಡ್ಸೋಣ. ಫಸ್ಟ್ ಗಾಡಿ ಬಾಡಿನ ಮಾತಾಡ್ಸೋಣ. ಇವ್ರ ಧ್ಯಾನ್ ಅಂತ. ಹಾಯ್, ಗೊತ್ತಿದೆ, ರುಚಿತಾ ಹೇಳ್ತಾರೆ, ಫುಲ್ ಇಂಟ್ರೊಡಕ್ಷನ್ ಕೊಡ್ತಾರೆ. ಇವರೇ ಈಗ ನಮ್ಮ ಟ್ರಿಪ್ ನ ಕಾಸು ಹಣಕಾಸು ವ್ಯವಹಾರದಲ್ಲಿ ಪೂರ ನಿಗಮವಾಗಿ ನಿವೃತ್ತಿಯನ್ನ ತಗೊಂಡಿರುವ ವ್ಯಕ್ತಿ. ಬಿಡೆ ಅವಾಗ್ಲಿ ರಿಟೈರ್ಮೆಂಟ್ ತಗೊಂಡ್ಬಿಟ್ಟ ನಾವಲ್ಲ. ನಮ್ಮ ಸಿಡಿ, ಇದು ಸಿಡಿ ಕಾರ್ ಓಡ್ಸೋದ್ ಬಿಟ್ಟು ಬೇರೆ ಏನೋ ಮಾಡ್ತಾವ್ರ ಅವಾಲಿಂದ. ಈ ಕ್ಯಾಮ್ರಾ ಓಪನ್ ಮಾಡಿದ್ರೆ ಸುಮ್ಮನೆ ಬಿಟ್ಟವ್ರೆ. ಶರ್ಟ್ಸ್ ಕೊಡ್ಲ ಸಿಡಿ ನೋಡಕ್ಕೆ. ಯಾಕ ಅವರು ಕಾರ್ ಹೋಗ್ಬೇಕಾರೆ ಯಾವ ಹುಡುಗಿಯನ್ನು ನೋಡಲ್ಲ ಪ್ರತಿಷ್ಠಾನೆ ಮಾಡ್ಕೊಂಡ್ಬಿಟ್ಟವ್ರು ಅವರು. ಕಾರ್ ಇದ್ರೆ ನೋ ಬಾರು ಮಾಡ್ಕೊಳಪ್ಪ ನಿನ್ ಸ್ವಲ್ಪ. ಆ್ಯಕ್ಚುಲಿ ನನ್ನ ವ್ಲಾಗ್ನ ಇವರೇ ಟೇಕ್ ಓವರ್ ಮಾಡಿದ್ದಾರೆ. ಬಟ್ ನಾನು ಇವ್ರಿಗೆ ಯಾರಿಗೂ ಹೇಳಿರಲಿಲ್ಲ, ನಮ್ಮ ಭಾವಂಗಾಗಲಿ ನನ್ನ ಫ್ರೆಂಡ್ಸ್ಗಾಗಲಿ ವ್ಲಾಗ್ ಮಾಡ್ಕೊಂಡು ಬನ್ನಿ ಅಂತ. ಬಟ್ ನಾನು ಹೇಳಬೇಕಿತ್ತು, ಅರ್ಜೆಂಟಲ್ಲಿ ಮರ್ತೋಗ್ಬಿಟ್ಟಿದ್ದೆ. ಬಟ್ ಸೀರಿಯಸ್ಲಿ ಇಟ್ ವಾಸ್ ಸೋ ಹ್ಯಾಪಿ, ನನಗೋಸ್ಕರ ವ್ಲಾಗ್ ಮಾಡ್ಕೊಬಂದಿದ್ದಾರೆ ಅಂತ. ಬಟ್ ಈ ವ್ಲಾಗೆಲ್ಲ ನೋಡಿದಾಗ ನನಗೆ ಈಗ ಇಷ್ಟು ಖುಷಿ ಆಗ್ತಿದೆ. ಲಿಟ್ರಲಿ ನಾನು ಎಡಿಟ್ ಮಾಡ್ಬೇಕಾದ್ರೆ ನೋಡ್ಸಿರೋದು ಇವರು ಬಿಟ್ ಸ್ಟಾಪ್ ಎಲ್ಲ ಎಲ್ಲಿ ಮಾಡಿದ್ರು, ಯಾವಾಗ ಹೋಗಿದ್ರು, ಏನು ಅಂತೆಲ್ಲ. ಸೊ ನಿಮಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. ಊಟಕ್ಕೆ ಅಂತ ನಿಲ್ಸಿದ್ವಿ, ಸ್ನ್ಯಾಕ್ಸ್ಗೆ ಅಂತ ಕಾಮತ್ ತುಪ್ಪಚಾರಲ್ಲಿ ಇಲ್ಲೇ ಒಂದು ವೇ ನಿಲ್ಸಿದ್ದೀವಿ. ಸೊ ಹಿಂಗೆ ಕೂತ್ಕೊಂಡು ಮಾತಾಡ್ತಿದ್ವಿ. ಸೊ ಏನೋ ನಮ್ಮ ಧ್ಯಾನವ್ರು ಏನೋ ಸ್ಕ್ಯಾಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ರು. ಏನು ಸ್ಕ್ಯಾಮ್ ಅಂದರೆ ಪಾಪ ನಮ್ಮ ನಾದಿನಿಯವರು, ವಿಚ್ ಇಸ್ ರುಚಿತಾ, ನಮ್ಮ ಮೇನ್ ಬ್ಲಾಗರ್, ಅವ್ರಿಗೆ ಸ್ಕ್ಯಾಮ್ ಮಾಡೋಣ ಅಂತ ಕಾಯ್ತಾರೆ. ಏನು ಸ್ಕ್ಯಾಮ್ ಅಂದರೆ ನಾವಿನ್ನೂ ಹೊರಟೇ ಇಲ್ಲ ಅಂತ ಹೋಗ್ಬಿಡ್ಬೇಕು, ವಾಪಸ್ ಬಸ್ಸಲ್ಲಿ ಅರ್ಕನೇ ಇವರು ಎಲ್ಲ ಜಾಮ್ ಮಾಡಿಬಿಟ್ಟು ಫುಲ್ ಜಾಮ್ ಮಾಡ್ಬಿಡೋಣ ಅಂತ ಅವ್ರಿಗೆ ಡಿಸೈಡ್ ಮಾಡಿಬಿಟ್ಟವ್ರೆ. ಏನು ಮಾಡ್ತಾರೋ ಗೊತ್ತಿಲ್ಲ, ಏನೋ ಸ್ಕ್ಯಾಮ್ ಮಾಡಿ ರೆಡಿ ಆಗೋರೆ. ನೋಡಿ ಸ್ಕ್ಯಾಮ್ ಫೇಸ್ ನೋಡಿ ಹೆಂಗೆ ಐತೆ, ಗೊತ್ತೇ ಇಲ್ಲ ಅನ್ನೋ ಕೂತಾನೆ. ಇದೆ ಸ್ಕ್ಯಾಮ್ ನೋಡಿ, ಸ್ಕ್ಯಾಮಿಂಗ್ ನಡೀತಾ ಐತೆ. ಈಗ ಇಲ್ಲಿ ಮಸಾಲೆ ದೋಸೆ ತಿನ್ನೇನ್ರಿ, 2 ಬೆಣ್ಣೆ ಮಸಾಲೆ ಮತ್ತು ವಡಾ ತೊಗೊಂಡವ್ರೆ ನಮ್ಮ ವಡೆ ಬಾಯ್, ವಡಾ ಲವರ್ ಏನೋ ತಿಂತವ್ರೆ. ಸೊ ಹಂಗೆ ನೋಡೋಣ ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ. ಸೊ ಲಿಟ್ರಲಿ ಎಕ್ಸಾಮ್ ಬರೆದು ಇವಾಗ ಆಚೆ ಬಂದೆ. 6:25 ಆಚೆ ಬಂದಿದ್ದೆ ನಾನು. ಅಷ್ಟೊತ್ತಿಗೆ ನಮ್ಮ ಮ್ಯಾಮಿಗೆ ಪಾಪ ಎಲ್ರಿಗೂ, ಮತ್ತು ನನ್ನ ಫ್ರೆಂಡ್ ಇದ್ಲಲ್ಲ ಅವರಿಗೆಲ್ಲ ಕ್ಯಾಬ್ ಬುಕ್ ಮಾಡ್ತಾ ಇದ್ದೆ. ಪಾಪ ಅವರಿಗೆ ಇಲ್ಲಿಂದ ಕೇಳಿದ್ರೆ 200-250 ರುಪೀಸ್ ಹೇಳ್ತಾ ಇದ್ರು. ಸೊ ಆದ್ದರಿಂದ ನಾನೇ ಬೇಡ ಅಂದ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ದೆ ಅವರಿಗೆ. ಅಟ್ಲೀಸ್ಟ್ 154 ಏನೋ ತೋರಿಸಿದ್ರು, ಲೈಕ್ 50 ರುಪೀಸ್ ಆದರೂ ಉಳಿಲಿ ಅವ್ರಿಗೆ ಅಂತ ಅಂದ್ಬಿಟ್ಟು ನಾನು ಅದು ಮಾಡಿದೆ. ಇದ್ರಲ್ಲಿ ಫೇಸ್ ಇಸ್ ಗಾಟ್ ಲಾಟ್ ಆಫ್ ಟಯರ್ಡ್ ಆ್ಯಂಡ್ ಎಕ್ಸಾಮ್ ಚೆನ್ನಾಗಿ ಮಾಡಿದೆ. ಇಟ್ ವಾಸ್ ಗೌರ್ಮೆಂಟ್ ಎಕ್ಸಾಮ್. ಅಂದರೆ ನೆಟ್ ಎಕ್ಸಾಮ್ ಬರೀತೀವಿ ನಾವು. ಇದನ್ನು ನೆಟ್ ಕೇಸೆಟ್ ಎಲ್ಲ ಬರೆದಿಲ್ಲ, ಅವ್ರಿಗೆ ಗೊತ್ತಿರುತ್ತೆ ಇದು ಹೇಗಿರುತ್ತೆ ಅಂತ ಪೇಪರ್. ಇದು ನನ್ನ ಫಸ್ಟ್ ಅಟೆಂಪ್ಟ್ ಆಗಿತ್ತು ನೆಟ್ಟಿಗೆ. ಇವಾಗ ಬಂದು ಕಾಫಿ ಕುಡ್ದೆ, ಇಲ್ಲಿ ಕಾಫಿ ಕುಡ್ಕೊಂಡು ಸದ್ಯಕ್ಕೆ ಕೂತಿದ್ದೀನಿ. ಇವರೆಲ್ಲ ನನಗೆ ಇಲ್ಲಿ ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ, ನಾವು ಬರಲ್ಲ ಮೈಸೂರಿಗೆ, ನಿಮ್ಮ ಅಕ್ಕ ಬಂದೇ ಇಲ್ಲ ಇನ್ನೂ ಅಂತ. ನಮ್ಮ ಭಾವನೂ ಸೇರ್ಕೊಂಡಿದ್ದಾರೆ ಇದರಲ್ಲಿ. ಆ್ಯಂಡ್ ನನಗೆ ಸತ್ಯ ಗೊತ್ತಾಯಿತು. ಹೇಗೆ ಅಂದರೆ ನನ್ನ ಫ್ಯಾಮಿಲಿಯಿಂದ ನನಗೆ ಯಾವ ಸತ್ಯನೂ ಗೊತ್ತಾಗಿಲ್ಲ. ಲಿಟ್ರಲಿ ನಾನೇ ಟ್ರ್ಯಾಕ್ ಮಾಡಿದೆ ನಮ್ಮ ಅಕ್ಕನ, ಎಲ್ಲಿದ್ದಾಳೆ ನೋಡೋಣ ಅಂತ. ಐ ಗಾಟು ನಮ್ಮ ಅಕ್ಕ ಎಲ್ಲಿದ್ದಾಳೆ ಅಂತ. ಸುಮ್ಮನೆ ಆಗಿದ್ದೀನಿ ಅಷ್ಟೇ ಗೈಸ್, ಏನಿಲ್ಲ. ಸೊ ಎಲ್ಲರೂ ಹೋದರು. ನಮ್ಮ ಮ್ಯಾಮು ಎಷ್ಟು ದೀಪ್ತಿ ಮ್ಯಾಮು, ಐಶ್ವರ್ಯ, ಮೋಸಿನ ಮ್ಯಾಮ್, 4 ಜನ ನಮ್ಮ ಮ್ಯಾಮ್ ಬಂದಿದ್ರು ಅವರು ಬರೆಯೋದಕ್ಕೆ. ಅದಾದಮೇಲೆ ಇಬ್ಬರು ನಾವು ಸ್ಟೂಡೆಂಟ್ಸ್ ಇದ್ವಿ, ಇನ್ನೂ ಒಬ್ರು ಯಾರೋ ಇದ್ರು ಅನ್ಸುತ್ತೆ, ನಂಗೆ ಅಷ್ಟು ಕ್ಲಾರಿಟಿ ಇಲ್ಲ ನನಗೆ. ನಾವು ಇಬ್ಬರು ಇದ್ವಿ ಅಂತ ಗೊತ್ತು, ನಾನು ಮತ್ತು ಇನ್ನೊಬ್ಳು, ಅವಳು ಬಿ ಸೆಕ್ಷನ್ ಅವಳಿದ್ವಿ. ಸೊ ಇಬ್ಬರು ಇದ್ವಿ, ಅಂಬಿಕಾ ಅಂತ. ಸೊ ಇಬ್ಬರು ಎಕ್ಸಾಮ್ ಬಂದವರಿಗೆಲ್ಲ ಕ್ಯಾಬ್ ಬುಕ್ ಮಾಡಿ ಕಳಿಸಿದ್ದೀನಿ ನೋಡಿ. ನೋ ಇಯರಿಂಗ್ಸ್, ನೋ ಹಣೆ ಬಟ್ಟಿದಂಗಿಲ್ಲ. ಸೊ ಅದಕ್ಕೆ ಒಂದು ತುಂಕ್ ಮಾಡಿಟ್ಟಿದ್ದೆ. ಅದೇ ಸರಾನೂ ಇಲ್ಲ ನನಗೆ, ಕತ್ತೆಲ್ಲ ಕಾಲು
ಖಾಲಿ ಅನಿಸ್ತಿದೆ ಲಿಟ್ರಲಿ. ಲೈಕ್ ಒಂಥರ ಅಸಹ್ಯ ಫೀಲ್ ಅನಿಸ್ತಿತ್ತು ನನಗೆ. ಕತ್ತಲ ಹಾಕೊಳ್ಳೋದ ಕಿವಿಗೆ ಕೊಡಿಲ್ಲ ಒಳ್ಳೆ ಬೋಳಾಗಿದ್ದೀನಿ ಅನಿಸ್ತಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಫೇಸ್ ಇಸ್ ಗಾಟ್ ಲಿಟ್ರಲಿ ಟೈರ್ಡ್. ಫಸ್ಟ್ ಫ್ರೆಶ್ ಅಪ್ ಆಗಬೇಕು ಅಷ್ಟೇ ಗೈಸ್. ಇವಾಗ ಬನ್ನಿ ಇವರೆಲ್ಲ ಏನು ಪ್ರ್ಯಾಂಕ್ ಮಾಡ್ತಿದ್ದಾರೆ ನೋಡೋಣ. ನನಗೆ ಪ್ರ್ಯಾಂಕ್ ಮಾಡ್ತಿದ್ದಾರೆ. ನಾವು ಮೈಸೂರಿಗೆ ಬರ್ತಿಲ್ಲ ಅಂತ. ಸೊ ನಾನು ಹಾಕಿದ್ದೀನಿ ಸ್ಕ್ರೀನ್ಶಾಟ್ ಇವರಿಗೆಲ್ಲ. ಆಟೋ ಕ್ಯಾಬ್ ಬುಕ್ ಮಾಡ್ಕೊಟ್ಟಿರೋದು ನಮ್ಮ ಮ್ಯಾಮಿಗೆ. ನೋಡಿ ಆಲ್ರೆಡಿ ಹೋಗ್ತಾ ಇದ್ದೀನಿ ನಾನು ಕ್ಯಾಬಲ್ಲಿ ಅಂತ. ಬಿಟ್ಬಿಡ್ತೀರಾ ನನಗೆ ಪ್ರ್ಯಾಂಕ್ ಮಾಡಿದ್ರೆ ಇವರು. ಬನ್ನಿ ಗೈಸ್ ನೋಡೋಣ ಎಷ್ಟು ಪ್ರ್ಯಾಂಕ್ ಮಾಡ್ತಾರೋ ಮಾಡಿ. ನಿಮ್ಮ ಅಕ್ಕಂಗೆ ವೇಟಿಂಗ್ ಅಲ್ಲ. ಶುರು ಮಾತಾಡ್ಬೇಡ, ಹಾರ ನೋಡಿ ಬೇಡ. ಹಲೋ ರುಚಿತಾ, ಎಲ್ಲಿದ್ದೀರಾ? ಮನೆ ಸುಮ್ಮನೆ ಹೇಳಿ ಆಯ್ತು ಮಾಡಿದ್ದೀನಿ. ಇಲ್ಲ ರುಚಿತಾ, ನಿಜ ಅಕ್ಕ ಬರ್ಲಿಲ್ಲ. ನಿಮ್ಮ ಅಕ್ಕ ಇನ್ನೂ ಆಫೀಸಿಂದ ಬಂದಿಲ್ಲ. ಫೋನ್ ಪಿಕ್ ಮಾಡ್ತಾ ಇಲ್ಲ. ನಿಜ ಪ್ರಾಮಿಸ್. ಕೇಳು, ಸಿಡಿಗೆ ಫೋನ್ ಮಾಡಬೇಕಂತ. ಏನಪ್ಪ ಗೊತ್ತಿಲ್ಲ. ಸಂಜೆ 4 o'clock ಮಾಡಿದ್ವಾ, ಹೊರಡೋಣ ಅಂತ ಪ್ಲಾನ್ ಇತ್ತಲ್ಲ. ಮೀಟಿಂಗ್ ಇದೆ 10-15 minutes ಅಂದವರು. ಅದಾದ್ಮೇಲೆ ಕಾಲ್ ಮಾಡ್ತಾನೆ ಇದೀವಿ. ಗಣಿಬ್ರೋನು ಮಾಡ್ತಿದ್ದಾರೆ, ಪಿಕ್ಕೇ ಮಾಡ್ತಿಲ್ಲ. ಗಣಿಬ್ರೋ ಅವಾಗ್ಲೇನೆ ಬಂದು ಲಗೇಜ್ ಇಟ್ಟು ಹೋದ್ರು ಸಿಡಿ ಮನೆಗೆ. ಎಲ್ಲ ಇದು ರೆಡಿ ಮಾಡೋಣ, ಪರಿಣಿತ ಬರೋಕ್ಕೆ ಅಂತ ಮಾಡ್ರು ಚಿತ್ತ. ನಮಗೆ ಇಂಟರ್ನೆಟ್ ಆಫ್ ಮಾಡಿಲ್ವಾ? ನೆಟ್ ಯಾಕೋ ನೆಟ್ವರ್ಕ್ ಹೇಳಿದ್ದಿಲ್ವಲ್ಲ. ಪರುಚಿತ ಫೋನ್ ಎತ್ತಲ್ಲ ಅವಳಿಗೆ. ಅವಳು ಪ್ರ್ಯಾಂಕ್ ನಿನಗೆ ಪ್ರ್ಯಾಂಕ್ ತಗೊಳಪ್ಪ. ರೋಸ್ ಬಿಡೋಣ. ಮಳೆ ಸ್ಟಾರ್ಟ್ ಆಯ್ತು. ರುಚಿತಾ, ಗಣಿಬ್ರೋ ಕಾಲ್ ಮಾಡಿದ್ರು. ಅದೇ ಲೈಕ್ ಈಗ ಲೇಟ್ ಆಯ್ತು, ಪರಿಣಿತಂಗೆ ಏನೋ ಕಾಲ್ ಮಾಡಿದ್ರಂತೆ. ಇನ್ನೊಂದು 15-20 minutes ಅಲ್ಲಿ ರೀಚ್ ಆಗ್ತಾರಂತೆ. ಅದಕ್ಕೆ ಏನ್ ಗೊತ್ತಾ, ಇವಾಗ ನಾವ್ ಇಲ್ಲಿ ಹೊಡ್ತೀವಿ. ನಂದಿನಿ ಕಾಲ್ ಮಾಡಿ ಹೇಳಿದೀನಿ. ಎಲ್ಗ ಹೋಗ್ತೀಯಾ? ಬಾವನ್ ಕಾಲ್ ಮಾಡಿದ್ದ. ಅಲ್ಲ ನೀನ್ ತುಮಕೂರಿಗೆ ಬಂದ್ಬಿಡ್ತೀಯಾ ಮತ್ತೆ ಇಲ್ಲಿಂದ ಹೊರಡೋಣ. ತುಮಕೂರಿಂದಾನೆ ಬೆಸ್ಟ್. ಮತ್ತೆ ಆರಾಮಾಗಿ ಬಂದ್ಬಿಡು. ನಾನು ಹೇಳ್ತೀನಿ. ನಾನು ಪವರ್ನ ಬಾಕಿ ಇದು ಮಾಡ್ತೀನಿ. ಕಾಫಿ ಹೆಂಗ್ ಬರ್ತದೆ? ಸಿಗುತ್ತೆ ಬಸ್ಸು 10 o'clock ಬರ್ಬೇಕು. ಇದೇ ಕಣೆ ತುಮಕೂರು ಮೈಸೂರ್ಗೆ ಯಾಕಿರಲ್ವೇ? 7 ಲಾಸ್ಟಾ? ಸರಿ. ಮತ್ತೆ 7 KSRTC ಇದೆಯಾ? KSRTC ವೆಬ್ಸೈಟ್ ಒಳ್ಳೆ ಸ್ಕ್ಯಾಮ್ ಮಾಡ್ತಾವ್ರೆ ಇವ್ರೆಂದ್ರು ಅಲ್ಲಿ ಸ್ಕ್ಯಾಮ್ ನಡೀತಿದೆ ಮುಂದೆಗಡೆ. ಏನ್ ನಾನೆಲ್ಲೇ ಪುಂಕ್ತಿದೀನಿ ಈಗ. ಸರಿ ಆಯ್ತಾ, ಉರ್ಕೊಂಡ್ಬಿಟ್ಟವಳೆ ಸರಿಯಾಗಿ ಹೇಳು. ಮಾಡ್ರಿ ನೀವು. ಇವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ನನ್ನ ಎಕ್ಸಾಮ್ ಸೆಂಟ್ರ್ ಬಂದು ಅಲ್ಲಿ ಗೈಸ್ ಪ್ರ್ಯಾಂಕ್ ಮಾಡ್ಕೊಂಡು ನನಗೇನೆ ನನ್ನ ಎಕ್ಸಾಮ್ ಸೆಂಟರ್ ಅಲ್ಲಿದೆ. ಬಟ್ ಇವ್ರು ಪ್ರ್ಯಾಂಕ್ ಮಾಡ್ಕೊಂಡು ನನಗೆ ಅಲ್ಲಿಂದ ಬರ್ತಾ ಇದ್ದಾರೆ. ಇದು ಪ್ರ್ಯಾಂಕರ್ಸ್ ಅಂತ ಹಾಕ್ತೀನಿ. ಇದು ಇವರೆಲ್ಲ ದರಿದ್ರದವರು ಗೈಸ್. ಇಲ್ಲೇ ಬರ್ತವ್ರೆ ನೋಡಿ. ಕಾರ್ ಬರುತ್ತೆ ಈಗ ಗೈಸ್, ತೋರಿಸ್ತೀನಿ. ನೋಡಿ ಎಂತ ನನ್ನ ಮಕ್ಕಳು ಇವರೆಲ್ಲ ಅಂತೀರ. ವೇಸ್ಟ್ ಬಡೀಸ್ ಇವರೆಲ್ಲ. ಇತ್ತಗಿರಿ ನೀವು ಲಾಕು ಏನಕ್ ಬಂದ್ರಿ? ಹೋಗ್ರಿ ತುಮಕೂರ್ಗೆಲ್ಲ ವಾಪಸ್ಸು. ಬಾಯ್.
ಹೋಗ್ತೀರಾ? ನಂದಾಯ್ತು, ಬಾಯ್. ಹೋಗಿ ಸುಮ್ಮನೆ. KRS ಕಡೆ ಹೋಗೋದು. ನಮ್ಮ ಲೊಕೇಶನ್ ಯಾವುದು ನೋಡಿ. ಈ ಸೈಡು ಕುಶಾಲನಗರ ಅಂಡ್ ಮಡಿಕೇರಿ ಬಾಯ್. ರಾತ್ರಿ ಊಟ ರುಚಿತ ದಿನವೆಲ್ಲ ನಂಗೆ ನಿನ್ನ ಯೋಚನೆ. ರುಚಿತ ಅವ್ರೆ, ಏನಿದು ನಿಮ್ಮ ಅವಸ್ಥೆ? ಸ್ವಲ್ಪ ನಾನು ಕಾಣಿಸಕ್ಕೆ ಬೆಳ್ಳಗೆ ಬೆಳಿಗ್ಗೆ ಇದೆಯಮ್ಮ, ಇನ್ನೆಷ್ಟು ಕಾಣಿಸ್ತೀಯ? ಇಲ್ಲ, ಟ್ಯಾನ್ ಹಾಕ್ಬಿಟ್ಟು ಕಪ್ಪು ಹೊಡಿದೀನಿ. ಆಮೇಲೆ ಯಾರು ಫೋನ್ ಕೆತ್ಕೊಂಡು ಹೋಗ್ಬಿಡ್ತಾರೆ. ನೀನ್ ಟ್ಯಾನ್ ಅಂದ್ರೆ ನಾವು ಬ್ಲ್ಯಾಕ್ ಹೋಲ್. ಹೇಳು. ಏನಿಲ್ಲಪ್ಪ, ನಾವು ಟ್ರಿಪ್ ಹೋಗ್ತಿದ್ದೀವಿ. ಎಲ್ಲಿಗೆ ಅಂತ ಗೊತ್ತಾಯ್ತಾ? ಹೇಳಿದ್ರ ನೀವು ವ್ಲಾಗಲ್ಲಿ? ಹೇಳಿಲ್ವಾ ನೀವು? ಯಾರು ಎಲ್ಲೋ ಹೇಳಿಲ್ವಾ? ಸೊ ನಾವು ಮಡಿಕೇರಿಗೆ ಹೋಗ್ತಿದೀವಿ. ಮಡಿಕೇರಿ ಕುಶಾಲನಗರ್ಗೆ ಹೋಗ್ತಿದೀವಿ. ಯಾರು ಹೇಳಿದ್ದು ಮಡಿಕೇರಿ ಅಂತ? ಸ್ಕಾಟ್ಲ್ಯಾಂಡ್ ಆಫ್ ಕರ್ನಾಟಕ. ಅಷ್ಟೇ ಗೈಸ್, ಚಪ್ಪಾಳೆ ಹೊಡೆಯೋದು. ಸಾಂಗ್ ಎಲ್ಲ ಆಫ್ ಮಾಡಿ ಸುಮ್ಮನೆ ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಬಿಕಾಸ್ ಸಾಂಗ್ ಹಾಕೊಂಡು ಕೇಳ್ಕೊಂಡು ಇಷ್ಟ ತನಕ ಬಂದ್ವಿ. ಫುಲ್ ಎಲ್ಲಾರು ಹಾಡಾಡ್ಕೊಂಡು ಸೈಡಿಗೆ ಬಂದ್ಬಿಟ್ಟು ಬ್ಲಾಗರ್ ಮಾತಾಡ್ತಾರೆ ಸುಮ್ಮನೆ. ಆದ್ರಿಂದ ಇವಾಗ ಎಲ್ಲರೂ ಮಾತಾಡ್ಕೊಂಡು ಹೋಗೋಣ ಅಂತ ಮಾತಾಡ್ಕೊಂಡು ಹೋಗ್ತಿದ್ವಿ ಶಿಸ್ತಾಗಿ. ಬನ್ನಿ, ಇವತ್ತಿನ ಡೇ ಕಂಪ್ಲೀಟ್ ಆಗಿ ನಾವು ಸ್ಟೇಗೆ ಹೋಗಿ ಅಲ್ಲಿ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಎಂಡ್ ಮಾಡ್ತಾರಂತ. ಎಂಡ್ ಕೇಳಿಸ್ಕೊಡಿ. ಅಲ್ಲ, ಬ್ಲಾಗ್ ನ ಒಂದು ಸೆಷನ್ ಎಂಡ್ ಆಗುತ್ತೆ. ಏನು ಬ್ರೋ ಇಲ್ಲಿ ಹಿಂಗ್ ಜಾಮು? ಈಗ ಸದ್ಯಕ್ಕೆ ಊಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಕುಶಾಲನಗರ ಎಂಟಿ ಆದ್ವಿ ಜಸ್ಟ್ ಇವಾಗಿನ್ನು. ಬಟ್ ಇಟ್ಸ್ ಟೈಮ್ ಫಾರ್ ಲಂಚ್ ಬಿಕಾಸ್ ನಾನು 12:30 ಊಟ ಮಾಡಿದ್ದೆ. ಇಂತ ಇವಾಗ ಫಸ್ಟ್ ಊಟ ಮಾಡ್ಬಿಡೋಣ ಅಂತ. ಮ್ಯಾಂಚು ಸೊಪ್ಪು ಮಾಡ್ಬಿಟ್ಟು ಫಸ್ಟ್ ಊಟ ಮಾಡ್ಬಿಡೋಣ ಅಂತ. ಲೈಕ್ ಲಿಟ್ರಲಿ ಆಗ್ತಿಲ್ಲ ಗೈಸ್. ನನ್ನ ಫೇಸ್ ನೋಡಿರ್ಬೋದು ಹೀಗೆ ಹಿಂಗಾಗಿದೆ. ಇವಾಗ ಲೈಕ್ ಇಯರಿಂಗ್ಸ್ ನಥಿಂಗ್. ಇವಾಗ ವಾಚ್ ಹಾಕೊಂಡೆ, ರಿಂಗ್ ಹಾಕೊಂಡೆ ಎಲ್ಲ. ಇಟ್ ವಾಸ್ ಲೈಕ್ ಹೆಲ್ಪ್. ಫಸ್ಟ್ ಇಯರಿಂಗ್ಸ್ ಹಾಕೋಬೇಕಿರಲ್ಲ, ನನಗೆ ಆಡ್ಕೊತಿದ್ದಾರೆ. ಫಸ್ಟ್ ಇಯರಿಂಗ್ಸ್ ಹಾಕೊಂಡು ನೋಡೋಕ್ಕಾಗ್ತಿಲ್ಲ ನೀನು ಅಂತ ಬೇಗ ಹಾಕ್ಬಿಟ್ಟು ನೀನು ನೈಟ್ ಮಲ್ಗೋದಲ್ವ ಇವಾಗ ಸ್ಟೇಗೆ ಹೋಗಿ ಅಂದ್ಬಿಟ್ಟು. ಸೊ ಏನೋ ಹಾಕಿಲ್ಲ, ಮಾರ್ನಿಂಗ್ ಹಾಕೊಳ್ಳೋಣ ಹೊರಡಬೇಕಾದ್ರೆ. ಬಿಕಾಸ್ ನಾಳೆ ನಾವು 5 o'clock ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನೋಡೋದಕ್ಕೆ. ತುಂಬ ಇಷ್ಟ ಅಂತ. ಸೊ ಇವರೆಲ್ಲ ಫುಡ್ ಆರ್ಡರ್ ಮಾಡ್ತವ್ರೆ. ಗೊತ್ತಿಲ್ಲ ನನಗೆ. ಊಟ ಮಾಡಿ ಎದ್ವಿ. ಬಟ್ ನಾನು ಊಟ ಮಾಡೋದು ಯಾವುದೂ ವ್ಲಾಗ್ ಮಾಡಲ್ಲ. ಸೊ ಆದ್ದರಿಂದ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ಇವಾಗ ಹೊರಡಬೇಕು ನಾವು. ಇನ್ನೇನು ಲೆಟ್ಸ್. ಇವಾಗ ಫಸ್ಟ್ ಊಟ ಎಲ್ಲ ಮುಗೀತು. ಈಗ 9:31. ಬೈ ಹಾಫ್ ಆನ್ ಅವರ್ 40 minutes ಬೇಕು ನಾವು ರೀಚ್ ಆಗೋಕ್ಕೆ. ನಿಮಿಷ. ಹಲೋ, ಹೇಳಿ. ಎಲ್ಲಿಗೆ ಅತ್ತಲ್ಲ, ಸುಮ್ಮನೆ ಬಾ ಅಂತ ಟೈಮ್ ಆಯಿತು ಅಂತವ್ರಿಗೆ. ಸೊ ಬನ್ನಿ ಹೊರಡೋಣ. ಇನ್ನೇನು ಹೊರಟ್ವಿ ನಾವು ಇಲ್ಲಿಂದ. ಈಗ ಇದೇ ರೆಸ್ಟೋರೆಂಟ್ ನಾವು ಬಂದಿದ್ದು. ಬಟ್ ಸಕ್ಕತ್ತಾಗಿತ್ತು ಈ ರೆಸ್ಟೋರೆಂಟ್ ಫುಡ್. ನನಗೆ ತುಂಬಾ ಇಷ್ಟ ಆಯಿತು. ಸೊ ಆದ್ದರಿಂದ ಕುಡಿದು ಹೊರಡ್ತಾ ಇದ್ದೀವಿ. ಐ ಜಸ್ಟ್ ವಾಂಟ್ ಸಮ್ ಫ್ರೆಶ್ ಫ್ರೂಟ್ ಜ್ಯೂಸ್. ಬಟ್ ಕುಡಿಲ್ಲ ಬೇಡವಾ ಗೊತ್ತೇ ಆಗ್ತಾ ಇಲ್ಲ ನನಗೆ. ಕುಡಿಲ್ಲ ಬೇಡವಾ ನಾನು? ಹೊಟ್ಟೆ ತುಂಬೋದಕ್ಕಲ್ಲ, ಸುಮ್ಮನೆ ನಂಗೆ ಕುಡಿಬೇಕನ್ನಿಸ್ತಿದೆ. ಕುಡಿಬೇಕು. ಜ್ಯೂಸ್ ಕುಡಿತೀಯಾ? ಬೇಡವಾ ಅಂತ ಬನ್ನಿ ಬೈತಾಳೆ. ಸೊ ಬನ್ನಿ ಹೊರಡುವ. ಕಾರಲ್ಲಿ ಕಾಯ್ತಾ ಇದ್ದಾರೆ ಇವಾಗೆಲ್ಲ. ಬನ್ನಿ ಹೊರಡುವ. ಇವರು ಕಾಯ್ಕೊಂಡು ಕೂತವ್ರೆ. ಸಕ್ಕತ್ತಾಗಿದೆ ಗೈಸ್. ಇಲ್ಲಿ ಮನೆ ಅಲ್ವಾ ಇದು? ಇಲ್ಲ, ರೋಡ್ ಇದು. ಹಲೋ, ಸಕ್ಕತ್ತಾಗಿದೆ. ನಾವು ಇಲ್ಲೇ ಕಣ ಫಾಲ್ಸ್ ಹೋಗಿದ್ದೆ. ಇಲ್ಲಲ್ಲ, ಅದು ಮನೆ ಹೇಳಿದ ಕಾರ್ ನಿಂತಿದ್ದೀರಾ? ಎಷ್ಟೊಂದು ಕ್ರೆಟಾ ಎಲ್ಲ. ಸೂರ್ಯ ಹೋಮ್ ಸ್ಟೇ.
ಬ್ರೋ ಇಲ್ಲೇ ಶಿಫ್ಟ್ ಪಕ್ಕ ಇದೆ ಹಾಕ್ಬಿಡ್ಲಾ ರಿವರ್ಸ್ ಹೊಡ್ಬಿಡ್ಬೇಕು ಛತ್ರಿ ಇಲ್ಲ ಹೋಗೋದು ಇಲ್ಲಿ ಬಿಡ ಆಮೇಲೆ ಬರುತ್ತೆ ಇರ್ಲಿ ಬಿಡಿ ಮನೆ ಇದೆ ಛತ್ರಿ ಕೆಳಗಡೆ ಕಾಲ್ ಕೆಳಗಡೆ ಛತ್ರಿ ತಗೊಂಡು ಫೈನಲಿ ಅವರ್ ಹೋಮ್ ಸ್ಟೇ ಗಾಟ್ ರೀಚ್ಡ್. ಮಳೆ ಇಷ್ಟು ಕಿತ್ಕೊಂಡು ಹೋಗ್ತಿದೆ, ಇವಾಗ ಬಂದು ಒಂದು ಮೇಲ್ಗಡೆ ಕಿತ್ಕೊಂಡು ಹೋಗೋಷ್ಟು ಮಳೆ ಬರ್ತಾ ಇದೆ. ಈ ಮಳೆ ಇದೆ. ನಡುತ್ತಾ ಇದ್ದೀನಿ ಈ ಚಳಿಗೆ. I don't know. Cameras is adjusting or what? ಇಲ್ಲ ಕೆಳಗೆ ಅಲ್ಲಿ ಎರಡು ಅಟ್ಯಾಚ್ಡ್. ಬನ್ನಿ ಹೋಗುವ. ಐ ಹೋಪ್ ಸೊ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಇಷ್ಟವಾಗಿದ್ರೆ ದಯವಿಟ್ಟು ನೆಕ್ಸ್ಟ್ ವ್ಲಾಗ್ನ ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಪಾರ್ಟ್ 2 ಸೊ ಪಾರ್ಟ್ 1 ಪಾರ್ಟ್ 2 ಅಲ್ಲ, ಇದು ಪಾರ್ಟ್ 1 ವ್ಲಾಗ್ ಆಫ್ ಮಡಿಕೇರಿ ಕೂರ್ಗ್ ಬರುತ್ತೆ. ಇದು ಸ್ಕಾಟ್ಲ್ಯಾಂಡ್ ಆಫ್ ಕರ್ನಾಟಕ ವ್ಲಾಗ್ ಬರುತ್ತೆ. ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನ್ನಡ ದಿನ ಸದಾ ಪ್ರೋತ್ಸಾಹಿಸಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್.